ಸರ್ಕಾರದ್ದು ಅನ್ನೋದಕ್ಕೆ ಯಾರಾದ್ರೂ ನಿಮ್ಮ ಹತ್ರ ಬಂದು ದಾಖಲಾತಿಗಳು ತಂದು ಕೊಟ್ಟಿದ್ದಾರಾ? ಅದು ಯಾರು ನೀವು ಹೆದರ್ಕೋತೀರಿ? ಯಾರು ಸೀರೆ ಬಂತು ಅಂತಂದ್ರೆ ಆಯ್ತು ಅಂತ ನೀವು ಹೋರಾಟಗಳು ಅರ್ಥಿಸ್ತೀರಿ, ನಮ್ಗೆ ಗೊತ್ತಾಗ್ತಿಲ್ಲ. ಅಧಿಕಾರಿಗಳಿಗೆ ಬಂದು ನಾವು ಬೇಡ್ಕೋತಾ ಇಲ್ಲ, ಪ್ರಾರ್ಥನೆನೂ ಕೊಡ್ತಾ ಇಲ್ಲ, ಮನವಿನೂ ಕೊಡ್ತಾ ಇಲ್ಲ, ನಾವು ಆಗ್ರಹ ಕೊಡ್ತಾ ಇದೀವಿ. ಡಿಮ್ಯಾಂಡ್ ಏನು? ನಮ್ಮ ರಿಕ್ವೆಜೇಷನ್, ನಮ್ಮ ಇವತ್ತಿನ ಏನಿದೆಯಲ್ಲ ಈ ಇನ್ಫಾರ್ಮೇಶನ್ ಅವರು ತಲುಪಿದ 15 ದಿವಸ ಒಳಗಡೆ ಸ್ಥಳೀಯ ಪ್ರತಿನಿಧಿಗಳು, ಅಧಿಕಾರಿಗಳು ಜಾಗಕ್ಕೆ ಬಂದು ಆ ಸಮಸ್ಯೆನ ಬಗೆಹರಿಸಬೇಕು. ಅವರಿಗೆ ಚಪ್ಪಲಿ ಸೇವೆ ಅಂತ ಒಂದು ಮಾತಿದೆ. ತೀರಾ ದಪ್ಪಮೈ ಚರ್ಮ ಇರೋರಿಗೆ, ತೀರಾ ಕೊಪ್ಪಿರುವಂತ ಪ್ರತಿನಿಧಿಗಳಿಗೆ, ಕೊಪ್ಪಿರುವಂತ ಅಧಿಕಾರಿಗಳಿಗೆ ಒಳ್ಳೆ ಮಾತುಗಳನ್ನ ಕೇಳಕ್ ಆಗಲ್ಲ. ಅವರು ನಿಮ್ಮ ಅಮಾಯಕತೆನ ಎನ್ಕ್ಯಾಶ್ ಮಾಡ್ತಾ ಇದಾರೆ. ನಿಮ್ಮಲ್ಲಿರುವಂತ ಮುಗ್ಧತೆನ ಅವರು ನಿಮ್ಮನ್ನ ಹೆದರಿಸೋ ಮುಖಾಂತರನೋ, ನಿಮ್ಮಲ್ಲಿ ಏನೋ ರೂಮರ್ ತುಂಬಾ ಮುಖಾಂತರ ನಿಮ್ಮನ್ನ ಹಿನ್ನಡೆಸ್ಬೇಕು ಅಂತ ನೋಡ್ತಾ ಇದಾರೆ. ದಯವಿಟ್ಟು ಹಿನ್ನಡೆ ಆಗ್ಬೇಡಿ. ದುರ್ಗತಿ ಬಂತು ಅಂದ್ರೆ ನಮ್ಮಲ್ಲಿ ಒಗ್ಗಟ್ಟು ಇರಲಿಲ್ಲ, ಅರಿವಿರ್ಲಿಲ್ಲ. ಈ ಹಿಂದೆ ನಾನು 100 ಸಲ ಮಾತಾಡಿದ್ದೀನಿ. ಇದು ಯಾರಿಗೋ ವೈಯಕ್ತಿಕವಾಗಿ ಯಾವುದೇ ಲಾಭಕ್ಕೋಸ್ಕರ ಕೆಲಸ ಮಾಡ್ತಾ ಇಲ್ಲ. ನಿಮ್ಮ ಬದುಕು ಹಸ್ತಾಗೋದಕ್ಕೆ, ನೀವು ನೆಮ್ಮದಿಯಾಗಿ ಬದುಕೋದಕ್ಕೆ, ನಿಮ್ಮ ತಲೆ ಕೆಳಗೆ ಒಂದು ಚೂರು ಬರೋದಕ್ಕೆ, ನಿಮ್ಮ ತಲೆ ಮೇಲೆ ಒಂದು ಚೂರು ಬರೋದಕ್ಕೆ ಒಂದು ಜಾಗ ಬೇಕು. ಎಲ್ಲರಿಗೂ ಸಾಕಷ್ಟು ಅನ್ನೋದ್ರಲ್ಲಿ ಅಥವಾ ನಿಮ್ಮ ಮಕ್ಕಳನ್ನ ಆರಾಮಾಗಿ ಕಾಯ್ಕೊಂಡು ಬದುಕಷ್ಟು ಮನೆ ಮಠ ಇದೆಯಾ? ಇಲ್ಲ ಅಲ್ವಾ? ಆ ಜಾಗ ಸರ್ಕಾರದ್ದು ಅನ್ನೋದಕ್ಕೆ ಯಾರಾದ್ರೂ ನಿಮ್ಮ ಹತ್ರ ಬಂದು ದಾಖಲಾತಿಗಳು ತಂದು ಕೊಟ್ಟಿದ್ದಾರಾ? ಅದು ಯಾರು ನೀವು ಹೆದರ್ಕೋತೀರಿ? ಯಾರು ಸೀರೆ ಬಂತು ಅಂತಂದ್ರೆ ಆಯ್ತು ಅಂತ ನೀವು ಹೋರಾಟಗಳು ಅರ್ಥಿಸ್ತೀರಿ, ನಮ್ಗೆ ಗೊತ್ತಾಗ್ತಿಲ್ಲ. ದಯಮಾಡಿ ಹೇಳ್ತೀನಿ, ಇವತ್ತಿನ ಈ ಹೋರಾಟ ಇದೆಯಲ್ಲ, ಇವತ್ತು ನೀವು ಏನ್ ಸ್ಟಾರ್ಟ್ ಮಾಡಿದಾರಲ್ಲ, ಇವ್ರ ಹತ್ರ ನಾನು ಕೇಳಿದ್ರು ಒಂದೇ ಒಂದು ನನ್ನ ಮನವಿ. ಇವತ್ತಿನ ಹೋರಾಟ ಸ್ಟಾರ್ಟ್ ಆಗೋದು ಅಂತ್ಯ ಕಾಣೋವರೆಗೂ, ತಾರ್ಕಿಕ ಅಂತ್ಯ ಕಾಣೋವರೆಗೂ ನೀವು ಯಾರು ವಿಶ್ರಮಿಸಬಾರ್ದು, ನೀವು ಯಾರು ವಿರಮಿಸಬಾರ್ದು. ಯಾರೋ ಹೇಳಿದ್ರೆ ಕೇಳಕ್ ಹೋಗ್ಬಾರ್ದು, ಯಾರು ಹೇಳಿದ್ರೆ ನಂಬ್ಕೊಂಡು ಸುಮ್ಮನೆ ಇರಕ್ ಹೋಗ್ಬಾರ್ದು. ಆತರ ಇನ್ನೂ ಕೇಳ್ಕೊಂಡು ನಂಬ್ಕೊಂಡು ಇರ್ತೀರಾ ಅಂತಂದ್ರೆ ಅದೇನೋ ಹೇಳ್ತಲ್ಲ, ನಿಮ್ ಕಾಲ ನೀವು ಚಪ್ಪಲಿ ಹೇಳ್ಕೊಂಡ್ರಿ ಅಂತ ನೀವು ಖಂಡಿತವಾಗಿ ಏನು ದಕ್ಕಿಸ್ಕೊಳಕ್ ಆಗಲ್ಲ. ಹಾಗಿದ್ರೆ ಏನ್ ಮಾಡ್ಬೇಕು? ಇವತ್ತು ಒಂದು ತಲೆ ಇಟ್ಕೊಳ್ಳಿ, ಜಿಲ್ಲಾಧಿಕಾರಿಗಳಿಗೆ ಬಂದು ನಾವು ಬೇಡ್ಕೋತಾ ಇಲ್ಲ, ಪ್ರಾರ್ಥನೆನೂ ಕೊಡ್ತಾ ಇಲ್ಲ, ಮನವಿನೂ ಕೊಡ್ತಾ ಇಲ್ಲ, ನಾವು ಆಗ್ರಹ ಕೊಡ್ತಾ ಇದೀವಿ. ಡಿಮ್ಯಾಂಡ್ ಏನು? ನಮ್ಮ ರಿಕ್ವೆಜೇಷನ್, ನಮ್ಮ ಇವತ್ತಿನ ಏನಿದೆಯಲ್ಲ ಈ ಇನ್ಫಾರ್ಮೇಶನ್ ಅವರು ತಲುಪಿದ 15 ದಿವಸ ಒಳಗಡೆ ಸ್ಥಳೀಯ ಪ್ರತಿನಿಧಿಗಳು, ಅಧಿಕಾರಿಗಳು ಜಾಗಕ್ಕೆ ಬಂದು ಆ ಸಮಸ್ಯೆನ ಬಗೆಹರಿಸಬೇಕು. ನೀವು ಅನ್ಕೋಬಹುದಾಗಿದ್ರೆ ಜಿಲ್ಲಾಧಿಕಾರಿ ನಾವು ಕರೆದ್ರೆ ಬಂದ್ಬಿಡ್ತಾರ ಅಂದ್ರೆ, ಜಿಲ್ಲಾಧಿಕಾರಿ ತಗೋತಾರಲ್ಲ ಸಂಬಳ, ಅದು ಯಾರ ಪುರ್ಮಾನ ಕೊಡೋದಲ್ಲ, ನಾವುಗಳು ಕಟ್ಟೋದು ತೆರಿಗೆ ದುಡ್ಡು. ನೀವು ತೆರಿಗೆ ಕಟ್ತೀರಾ ಅಂತ ಹೇಳಿದ್ಮೇಲೆ ನಿಮ್ ಕೆಲಸ ಮಾಡಕ್ಕಿರುವಂತ ಒಬ್ಬ ಸಾರ್ವಜನಿಕ ನೌಕರ ನೀವು ಡಿಮ್ಯಾಂಡ್ ಮಾಡಬೇಕು. ಎಲ್ಲಿವರೆಗೂ ನೀವು ಅದು ನಿಮ್ಮ ಹಕ್ಕನ್ನ ಗಟ್ಟಿಯಾಗಿ ಕೇಳಲ್ವೋ, ಎಲ್ಲಿವರೆಗೂ ನಿಮ್ಮಲ್ಲಿ ಒಂದು ನಿಖರತೆ ಇರಲ್ವೋ, ಎಲ್ಲಿವರೆಗೂ ನಿಮ್ಮಲ್ಲಿ ಒಂದು ಪ್ರೌಢಿಮೆ ಬರಲ್ವೋ, ಅಲ್ಲಿವರೆಗೂ ಅವರೆಲ್ಲ ನಿಮ್ಮನ್ನ ತುಂಬಾ ಗ್ರಾಂಟೆಡ್ ಆಗಿ ತುಂಬಾ ಸರಳವಾಗಿ ತಗೋತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ 15 ದಿವಸ ಒಳಗಡೆ ಅವ್ರು ಮಾಡ್ಲಿಲ್ಲ ಅಂತಂದ್ರೆ ಈ ಸಂಘದ ಯುವಕರು ನರಸೀಪುರದ ಗೋಪಾಲಪುರ ಗ್ರಾಮದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಅರೆಬೆತ್ತಲೆ ಮೆರವಣಿಗೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಗಂಡು ಮಕ್ಕಳು ಇದರಲ್ಲಿ 100 ಜನ ಬಂದ್ರು ಹೋರಾಟನೇ, 1000 ಜನ ಬಂದ್ರು ಹೋರಾಟನೇ, ಒಬ್ಬ ಬಂದ್ರು ಹೋರಾಟನೇ. ನಮಗೆಲ್ಲ ವೋಟಿಂಗ್ ರೈಟ್ ಬರೋಕ್ಕಿಂತ ಮುಂಚೆ, ಅಕ್ಷರ ಜ್ಞಾನ ನಮಗೆ ರೈಟ್ ಎಜುಕೇಶನ್ ಬರೋಕ್ಕಿಂತ ಮುಂಚೆ ಬಾಬಾ ಸಾಹೇಬ್ರ ಜೊತೆಗೆ ಹೋಗಿ 1000 ಜನ ಬಂದು ಅವ್ರು ಸಪೋರ್ಟ್ ಮಾಡಿರ್ಲಿಲ್ಲ. ತಂದೆ ಬಾಬಾ ಸಾಹೇಬರಿಗೆ ಒಂದು ಸಂಕಲ್ಪ ಇತ್ತು, ಅವ್ರಿಗೆ ಒಂದು ಇಚ್ಛಾಶಕ್ತಿ ಇತ್ತು, ನನ್ನ ಜನಗಳಿಗೆ ಈ ದುರ್ಗತಿಯಿಂದ ದುಸ್ಥಿತಿಯಿಂದ ಆಚೆ ತರಬೇಕು ಅನ್ನೋ ಛಲ ಇತ್ತು. ಹಾಗಾಗಿ ಅವರು ನಮ್ಮ ಹಕ್ಕುಗಳ ಬಗ್ಗೆ, ನಮಗ್ ಸಿಗ್ಬೇಕಾದಂತ ಸವಲತ್ತುಗಳ ಬಗ್ಗೆ ಹೋರಾಟ ಮಾಡಿದ್ರು, ಸಂವಿಧಾನದಲ್ಲಿ ಪರಿಣಾಮಕಾರಿಯಾಗಿ ಜಾರಿ ಮಾಡಿದ್ರು. ಈಗ ಈ ಗ್ರಾಮದಿಂದ, ಈ ಗುಂಪಿನಿಂದ ಯಾವುದೇ ಒಬ್ಬ ವ್ಯಕ್ತಿ, 2 ವ್ಯಕ್ತಿ, 3 ಜನ ಈ ಜಾಗದ ಸಮಸ್ಯೆನ ಬಗೆಹರಿಸ್ತೀನಿ ಅಂತ ನಿಂತ್ಕೊಂತು ಅಂತಂದ್ರೆ ಖಂಡಿತವಾಗಿ ಸಿದ್ಧ. ಹಾಗೆ ನೀವೆಲ್ಲ ಏನ್ ಮಾಡ್ಬೇಕು? ಹೋರಾಟ ಮಾಡಕ್ ನೀವು ಬರಕ್ ಆಗುತ್ತೋ ಬಿಡುತ್ತೋ, ಹೋರಾಟಗಾರರನ್ನ ಪ್ರೋತ್ಸಾಹಿಸಬೇಕು. ಅಲ್ಲಿರುವಂತ ಗ್ರಾಮಸ್ಥರನ್ನ
ಅರ್ಥ ಆಯ್ತಾ? ಯಾರೋ ಮಾಡ್ಕೋತಿರೋದು 5 ಎಕರೆ 6 ಎಕರೆ ಮನೆಯಿಂದ ಹೋಯ್ತಾ ಇದಾರೆ ಅಂತಂದ್ರೆ ಏನು ಹೋರಾಟಗಾರ ಕೊಮ್ಮಿ ಕಳಿಸ್ಬಿಡ್ತಾರ? ನಿಮ್ ಪರವಾಗಿ ಒಬ್ಬ ಕೆಲಸ ಕಾರ್ಯ ಬಿಟ್ಟು ಯುವಕರುಗಳು ಏನೋ ಮಾಡ್ತಾರೆ ಅಂತಂದಾಗ ನೀವು ಅವರಿಗೆ ಪ್ರೋತ್ಸಾಹ ಕೊಡಬೇಕು, ಕೇಳಬೇಕು. ನೀವು ಏನ್ ಮಾಡ್ತಾ ಇದ್ದೀರಾ, ಏನ್ ಆಗ್ತಾ ಇದೆ, ಏನ್ ಹೋಗ್ತಾ ಇದೆ, ಯಾವ ಆಧಾರದ ಮೇಲೆ ನೀವು ಮಾಡ್ತಾ ಇದ್ದೀರಾ ಕೇಳಬೇಕು, ತಿಳ್ಕೋಬೇಕು. ಇಲ್ಲ ನಾವು ತಿಳ್ಕೊಳಲ್ಲಪ್ಪ, ನಾವು ಓದಿಲ್ಲ, ನಾವು ಅಮಾಯಕರು, ಇಷ್ಟು ವರ್ಷ ಆಗೋಯ್ತು ಅಂದ್ರೆ ಈ ಸಂತತಿ ಈ ಪದ್ಧತಿ ನಿಮ್ಮ ಮಕ್ಕಳ ಕಾಲಕ್ಕೂ ಕಂಟಿನ್ಯೂ ಆಗುತ್ತೆ. ಬರೆದಿಟ್ಕೊಳ್ಳಿ. ನಿಮ್ಮನ್ನ ಕನಿಷ್ಠ ಪಕ್ಷ 26/6/2025 ಗುಡಿಸ್ತು ಹೊಡೆದ್ಮೇಲೆ ಕನಿಷ್ಠ ಪಕ್ಷ 1 ವರ್ಷ ಆದ್ರೂ ಯಾವ ಒಬ್ಬ ಲೋಕಲ್ ರೆಪ್ರೆಸೆಂಟೇಟಿವ್ ಸ್ಥಳೀಯವಾಗಿ ಗೆದ್ದಿರುವಂತ ಒಬ್ಬ ವ್ಯಕ್ತಿ ಬಂದು ಆ ಜಾಗ ವಿಸಿಟ್ ಮಾಡಿಲ್ಲ, ಒಬ್ಬ ಅಧಿಕಾರಿ ಬಂದು ಅದ್ ನೋಡಿಲ್ಲ ಅಂದ್ರೆ ನಿಮ್ಮನ್ನ ಮನುಷ್ಯರಾಗ ಅವ್ರು ಕನ್ಸಿಡರ್ ಮಾಡಿಲ್ಲ. ಹಾಗಿದ್ರೆ ಏನು ಸರ್ಕಾರ ಹಂಗೆ ನಮ್ ಕಡೆ ನಡೀತಾ ಇಲ್ವಾ? ನಾವೆಲ್ಲ ಓಟ್ ಹಾಕ್ತಾ ಇಲ್ವಾ? ಇವತ್ತಿನ ನಮ್ ಡಿಮ್ಯಾಂಡು, ಇವತ್ತು ಅವರ ಬಂದ ಸಮಸ್ಯೆನ ಬಗೆಹರಿಸಿಲ್ಲ ಅಂದ್ರೆ ಲೋಕಲ್ ಬಾಡಿ ಎಲೆಕ್ಷನ್, ಗ್ರಾಮ ಪಂಚಾಯತ್ ಎಲೆಕ್ಷನ್ ಬರ್ತಾವಲ್ಲ, ದಯವಿಟ್ಟು ವೋಟ್ ಮಾಡಬೇಡಿ, ವೋಟನ್ನು ಬಹಿಷ್ಕರಿಸಿ. ನಿಮ್ಮನ್ನು ಯಾವನ ಬಂದು ಗುಂಡಿಟ್ಬಿಟ್ಟು ವೋಟ್ ಹಾಕ್ಲೇಬೇಕು ಅಂತ ಕೇಳೋ ರೈಟ್ ಸಾವನ್ಗಿಲ್ಲ. ನಾವು ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿ ಆ ಗ್ರಾಮದ ಗಂಡು ಮಕ್ಕಳು ಧೈರ್ಯವಂತರು, ಪ್ರಜ್ಞಾವಂತರು, ಇದೇನಾಗುತ್ತೆ ಗೊತ್ತಾ? ಈ ಚಾಂಡಾಳ್ ದೇವರಿಗೆ ಚಪ್ಪಲಿ ಸೇವೆ ಅಂತ ಒಂದು ಮಾತಿದೆ. ತೀರಾ ದಪ್ಪಮೈ ಚರ್ಮ ಇರೋರಿಗೆ, ತೀರಾ ಕೊಪ್ಪಿರುವಂತ ಪ್ರತಿನಿಧಿಗಳಿಗೆ, ಕೊಪ್ಪಿರುವಂತ ಅಧಿಕಾರಿಗಳಿಗೆ ಒಳ್ಳೆ ಮಾತ್ರ ಎಲ್ಲ ಕೇಳಕ್ ಆಗಲ್ಲ. ಅವರು ನಿಮ್ಮ ಅಮಾಯಕತೆನ ಎನ್ಕ್ಯಾಶ್ ಮಾಡ್ತಾ ಇದಾರೆ. ನಿಮ್ಮಲ್ಲಿರುವಂತ ಮುಗ್ಧತೆನ ಅವರು ನಿಮ್ಮನ್ನ ಹೆದರಿಸೋ ಮುಖಾಂತರ, ನಿಮ್ಮಲ್ಲಿ ಏನೋ ರೂಮರ್ ತುಂಬೋ ಮುಖಾಂತರ ನಿಮ್ಮನ್ನ ಹಿಂದಡಿಸ್ಬೇಕು ಅಂತ ನೋಡ್ತಾ ಇದಾರೆ. ದಯವಿಟ್ಟು ಹಿಂದಡೆ ಆಗ್ಬೇಡಿ. ಮುಂದಿನ 15 ದಿವಸ ಕಳೆದ ಆದ್ಮೇಲೆ ನರಸೀಪುರದಿಂದ ಹುಡುಗರದು ಅರೆಬೆತ್ತಲೆ ಪ್ರತಿಭಟನೆ ಅಂತ ಇರುತ್ತೆ. ಇಚ್ಛೆ ಇರೋರು ಬಂದು ಜಾಯ್ನ್ ಆಗ್ಬೋದು, ಕಷ್ಟ ಆದ್ರೂ ಸುಮ್ಮನೆ ಆಗ್ಬಿಡ್ಬೋದು, ಏನ್ ತೊಂದರೆ ಏನಿಲ್ಲ. ನಾನು ಹೇಳಿದ್ದೀನಲ್ಲ, ಒಬ್ಬ ಮಾಡಿದ್ರು ಹೋರಾಟನೇ, ಇಬ್ರು ಮಾಡಿದ್ರು ಹೋರಾಟನೇ. ಇಲ್ಲೊಂದಷ್ಟು ಜನ ಯುವಕರುಗಳು ಸಿದ್ಧ ಆಗಿದ್ದಾರೆ, ಪ್ರಾಣ ಹೋದ್ರು ಆ ಹೋರಾಟ ನಿಲ್ಸಲ್ಲ ಅಂತ ಮಾಡಿಸ್ತಾರೆ. ಅದೇ ಆಚೆಗೆ ಡಿಸಿ ಆಫೀಸಿಗೆ ಬಂದ್ಮೇಲೆ ಸೀದಾ ಕೂತ್ಕೊಳ್ಳಿ, ಅಲ್ಲಿಗೆ ತಂದ್ಕೊಡ್ರಿ. ಡಿಸಿ ಆಫೀಸಿಗೆ ಬಂದಾದ್ಮೇಲೆ 15 ದಿವಸ ಅರೆಬೆತ್ತಲೆ ಆಯ್ತಪ್ಪ. ಇವ್ರು ಮಾನ ಮರ್ಯಾದೆ ಇಲ್ಲದವರು, ರಾಜಕಾರಣಿಗಳು ಮಾನ ಮರ್ಯಾದೆ ಇಲ್ಲದವರು, ಅಧಿಕಾರಿಗಳಿಗೆ ತಮ್ಮಿಲ್ಲದವರು ಸುಮ್ಮನೆ ಕೂತ್ಕೊಂಡ್ರೆ ಏನ್ ಮಾಡ್ತೀರಾ? ಇಲ್ಲಿಂದ ಮಂಜಣ್ಣ, ಇಲ್ಲಿಂದ ವಿಧಾನಸೌಧಕ್ಕೆ ಬೆತ್ತಲೆ ಮೆರವಣಿಗೆ ಹೋಗ್ಬೇಕು. ಬೆತ್ತಲಾಗೋದು ನಮ್ಮ ಗಂಡು ಮಕ್ಕಳ ದೇಹ ಅಲ್ಲ. ಇವ್ರುಗಳು ಸದಾಕಾಲ ನಾನು ಸಂವಿಧಾನದ ಪರ, ದಲಿತರ ಪರ, ದಲಿತರು ಉದ್ಧಾರ ಮಾಡ್ತಾ ಇದೀವಿ ಅಂತ ಹೇಳ್ತಾರಲ್ಲ. ಈಗ ಎಲ್ಲಾ ಪಾರ್ಟಿ ಪ್ರತಿನಿಧಿಗಳು ಸೇರ್ಕೊಂಡು ಹೇಳ್ಬಿಟ್ಟು ಕೂಬೆ ಕೊಡಿಸ್ತಾರಲ್ಲ ದಲಿತರ ತಲೆ ಮೇಲೆ, ಅವರು ಮುಖವಾಡ ಕಳಿಸ್ಬೇಕು. ಇವತ್ತಿನ ಪ್ರದರ್ಶನ ಉದ್ದೇಶ ಸರ್, ಇದು ನಮ್ಮ ಪೂಜ್ಯ ನಾಯಕರಾದಂಥ ವೆಂಕಟಾಚಲ ಕಾಲದಿಂದ ಅದು ಅಲ್ಲಿರುವ ಸ್ಥಳೀಯ ಮಾದಿಗರಿಗೆ ಅಂತ ರಿಸರ್ವ್ ಮಾಡಿದೆ. ಆ ಜಾಗದಲ್ಲಿ ನಮ್ಮ ಗ್ರಾಮದ ಮಾದಿಗ ಸಮುದಾಯದ ಒಂದು ಗುರುಸರು ಕಟ್ಟಡ ಜನಜೀವನ ಈಗಿರ್ಬೇಕಾದ್ರೆ ಆ ಏಕಾಏಕಿ ಯಾವುದೇ ತರದ ನೋಟಿಸ್ಗಳನ್ನ, ಯಾವುದೇ ತರದ ಇಂಟಿಮೇಷನ್ 26/6/2025 ಸರಿಸುಮಾರು 450ರಿಂದ 500 ಜನ ಪೊಲೀಸರು ಅವಾಗ ಏನು ಸ್ಥಳೀಯ ಪ್ರತಿನಿಧಿ ಎಸ್ ಸಿ ಮಾದೇವಪ್ಪ ಅವರ ಅಣತಿಯವರಿಗೆ ಬೆಳಗಿನ ಜಾವ ಬಿಫೋರ್ ಸನ್ ರೈಸಿಂಗ್ ಸೂರ್ಯ ಹುಟ್ಟಕ್ಕಿಂತ ಮುಂಚೆನೆ ಬಂದು ಹ್ಯಾಂಡ್ಲೆ ಮಾಡಿ ಗುಡಿಸಲುಗಳನ್ನ ನೆಲಸಮ ಮಾಡಿ ಜನಗಳನ್ನ ಒಕ್ಕಲು ಎಬ್ಬಿಸಿ ಆ ಜಾಗನ ತೆರವುಗೊಳಿಸೋದ್ಮೇಲೆ ನಾವು ಅದನ್ನ ಈ ದೇಶದ ಸಂವಿಧಾನ ಮತ್ತು ಈ ದೇಶದ ಪ್ರಜಾಪ್ರಭುತ್ವ ಕಾನೂನಿನ ಮೇಲೆ ಅಪಾರವಾದ ನಂಬಿಕೆ ಇಟ್ಟಿರುವಂತ ನಮ್ಮ ಜನ ಸ್ಥಳೀಯ ಪ್ರತಿನಿಧಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ಆಗಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರಿಗೆ, ಅವ್ರ ಮಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹಲವು ಬಾರಿ ಮನವಿಗಳನ್ನು ಈ ಸಮಸ್ಯೆನ ಸೆಟ್ಲ್ ಮಾಡಿ ಇದನ್ನ ನ್ಯಾಯ ಒದಗಿಸಿ ಅಂತ ಎಲ್ಲರೂ ಬಾಯಿ ಮಾತಿನ ಆಶ್ವಾಸನೆ ಕೊಡ್ತಾರೆ, ಕಾರ್ಯರೂಪಕ್ಕೆ ಬರ್ತಾರೆ. ಅದಾಗಿ 1 ವರ್ಷ ಕಳೆದೋಯ್ತು. ಜನಕ್ಕೆ ಅಲ್ಲಿ ಬದುಕಲಿಕ್ಕೆ ಬೇರೆ ದಾರಿ ಇಲ್ಲ. ಹಾಗಾಗಿ ಇವತ್ತಿಗೆ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ, ರಾಷ್ಟ್ರಪತಿಗಳಿಗೆ, ಪ್ರಧಾನಮಂತ್ರಿಗಳಿಗೆ, ಗೃಹ ಸಚಿವರಿಗೆ, ಕಂದಾಯ ಸಚಿವರಿಗೆ ಮತ್ತು ವಿರೋಧ ಪಕ್ಷದ ನಾಯಕರು ಮನವಿ ಕೊಡೋದಕ್ಕೆ ಬಂದಿಲ್ಲ, ಆಗ್ರಹ ಕೊಡೋದು. ಆಗ್ರಹ ಏನು? ನಾವಿವತ್ತೇನು ನಮ್ಮ ಈ ಹಕ್ಕೊತ್ತಾಯಗಳನ್ನು ಮಂಡಿಸ್ತೀವಿ, ಇದು ತಲುಪಿ 15 ದಿವಸ ಒಳಗಡೆ ಅವ್ರು ಈ ಸಮಸ್ಯೆನ ಬಗೆಹರಿಸ್ಬೇಕು. ಒಂದು ಪಕ್ಷ ಬಗೆಹರಿಸ್ತಿಲ್ಲ ಅಂತ ಹೇಳಿದ್ರೆ ಮುಂದಿನ 15 ದಿನಗಳ ಕಳೆದ ನಂತರ ನಾವು ನಮ್ಮ ಗ್ರಾಮದಿಂದ ನಾವು ಏನು ಹೋರಾಟ ಯುವ ಮುಖಂಡರಿದ್ದೀವಿ, ಗಂಡು ಮಕ್ಕಳು ಅರೆಬೆತ್ತಲೆಗೆ ಪ್ರತಿಭಟನೆ ಮಾಡಬೇಕು. ಈಗ ಸರ್, ಈಗ ಎಷ್ಟು ಎಕರೆ ಜಾಗ? 5 ಎಕರೆ ದಾಖಲೆಗಳು ಖಂಡಿತವಾಗಿದೆ. ಆಗ ನಮ್ಮ ಫಾರ್ಮರ್ MLA ಆಗಿದ್ದಂತಹ ಅಶ್ವಿನ್ ಕುಮಾರ್ ಅವರು ಅದನ್ನ ಸದನದಲ್ಲಿ ಕೇಳ್ತಾರೆ, ಈ ಜಾಗ ಯಾರಿಗೆ ಸೇರಿದ್ದು, ಯಾರಿಗೆ ಮಾಡಿದ್ದು, ಏನ್ ಮಾಡಿದ್ದು ಅಂತ. ಸರ್ಕಾರದಿಂದ ಯಾವುದೇ ತರಹ ದಾಖಲಾತಿಗಳಿಲ್ಲ. ಜಾಗ
ಸರ್ಕಾರದಲ್ಲ, ಯಾವುದೇ ತರದ ಅಕ್ವಿಸಿಷನ್ ಆಗಿಲ್ಲ, ನೋಟಿಫಿಕೇಶನ್ ಆಗಿಲ್ಲ ಅಂತ ಕ್ಲಿಯರ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಈ ಎಲ್ಲಾ ದಾಖಲಾತಿಗಳನ್ನ ಕಳೆದ 1 ವರ್ಷದಿಂದ ನಾವು ಸಂಬಂಧಿಸಿದ ಎಲ್ಲ ಸರ್ಕಾರಿ ಪ್ರತಿನಿಧಿಗಳಿಗೆ, ಸರ್ಕಾರಿ ಕಚೇರಿಗಳಿಗೆ ಕೊಡ್ತಾನೆ ಬಂದಿದ್ದೀವಿ. ಕೊಟ್ಟು ಈಗಾಗಲೇ ಎಲ್ಲ ಇದನ್ನು ಕೊಟ್ಟರು, ಅವ್ರ ಹತ್ರ ಪ್ರಾಪರ್ ಆನ್ಸರ್ ಇಲ್ಲ. ನಮ್ಮ ಗ್ರಾಮಸ್ಥರ ಸ್ಪರ್ಧೆಲಿದೆ. 1 ನಿಮಿಷ ಇರಪ್ಪ. ಗ್ರಾಮಸ್ಥರ ಸ್ಪರ್ಧೆಲಿದೆ, ಅದನ್ನ ನಾವು ಫ್ರೆಂಡ್ಸ್ ಹಾಕೊಂಡು ಅಲ್ಲಿ ಸೂಪರ್ ಅಂತ ಯಾರು ಅಮಾಯಕರು ಸರ್. ಪುರಾತನ ದೇವಸ್ಥಾನ ಮತ್ತೆ ಹೋಗಿ ಅಲ್ಲಿ ಸೇರ್ಕೊಳ್ಳೋಕೆ ಏನಾಗುತ್ತೆ ಅಂದ್ರೆ ಸರ್, ನಮ್ಮ ಜನಾಂಗ ಅಥವಾ ನಮ್ಮ ಸಮುದಾಯ ಏನಾಗಿದೆ, ಬೇಸಿಕಲಿ ಎಲ್ಲರಿಗೂ ಗೊತ್ತಿಲ್ಲ. ಅಲ್ಲಿ ಸ್ವಲ್ಪ ಅವ್ರಿಗೆ ಏನಾಗುತ್ತೆ, ಕಾನೂನು ಕಟ್ಟಿದಾಗ ಶಂಕನ್ ಬಂದು ಯಾರು ಒಬ್ಬರಿಗೆ ಕಳಿಸ್ಕೊಳ್ಬೇಕು. ಎಷ್ಟು ವರ್ಷ ಆಯ್ತು ಅದಕ್ಕೆ? ಸರ್, ನನಗೆ 42 ವರ್ಷ. ನನಗೆ ಬುದ್ಧಿ ಬಂದಾಗಿಂದ ಅಲ್ಲಿ ಈಗ ಅಲ್ಲಿ ಎಲೆಕ್ಟ್ರಿಸಿಟಿ ಆಗ್ಬೋದು, ನೀರು ಆಗ್ಬೋದು, ವ್ಯವಸ್ಥೆ ಆಗುತ್ತೆ. ಸ್ಥಳೀಯ ಪುರಸಭೆ ವತಿಯಿಂದ ಆಗ ಜನರ ವಾಸ ಇದ್ದಂಥ ಎರಡು ನದಿಗಳನ್ನು, ಸೋಲಾರ್ ಲೈಟ್ಗಳನ್ನು, ಬೇಸಿಕ್ ಅಮ್ಯೂನಿಟೀಸ್ ಇದೆಲ್ಲ, ಬೇಸಿಕ್ ನೀಡ್ಸ್ ಇದೆ. ನಾವು ಅವಾಗ ಬೇಸಿಕ್ ನೀಡ್ಸ್ ಪ್ರೊವೈಡ್ ಮಾಡಬೇಕು ಅಂತ ಹೇಳಿ 3 ದಿವಸಗಳ ಕಾಲ ಅದನ್ನ ಮನವಿಗಳನ್ನು ಕೊಡ್ತಾರೆ. ಮನವಿಗಳನ್ನು ತಗೊಂಡು ಲೋಕಲ್ ಅಥಾರಿಟಿಯರೇ ಬಂದು ರೆಸಲ್ಯೂಷನ್ ಆಗಿ ನಿಮಗೆ ವಾಟರ್ ಕರೆಂಟ್ ಪ್ರೊವೈಡ್ ಮಾಡ್ತಾರೆ. ನಮ್ಗೆ ಅದು ರೈಟ್ಸ್ ಇಲ್ಲ ಅಥವಾ ನಮ್ಗೆ ಹಕ್ಕಿಲ್ಲ ಅಥವಾ ನಮ್ದೆಲ್ಲ ನಾವು ಇಲ್ಲಿ ಹೇಗೆ ಮಾಡ್ತಾರೆ ನಿಮ್ಮ ಹೋರಾಟ ಸರ್, ಪ್ರಾಣ ಹೋಗೋರ್ಗು ಮಾಡ್ಬಿಡ್ತೀವಿ ಈ ಸಲ. ಮತ್ತೆ ಈಗ ಮನವಿಗಳನ್ನು ಯಾರು ಕೊಡ್ತಾರೆ, ಯಾರು ಮುಲಾಜಿ, ಯಾರು ಅಂದು ಕೊಡ್ತಲ್ಲ, ತಮ್ಮವಾಗಿ ಮೂಲಕ ನಾವು ನೇರವಾಗಿ ಇದು ಆಗ್ರಹ ಸರ್. ಇದು ಕೊಡ್ಲಿ ನದೇ ಸರ್ ಪ್ರಕಾಶ್ ಹೇಳ್ತೀವಿ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.